ಇನ್ನು ರಾಜ್ಯದ ಬೇರೆ ಬೇರೆ ಕಡೆ ಮಂಗಳೂರಿನವ್ರು ಇವ್ರು ಹೊಡೆದ್ರು ಅಂತ ಅವರು ಹೊಡೆದ್ರು ಅಂತ ಇವರು ಈ ಥರ ನಡೀತಾನೇ ಇದೆ. ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಅನುಮಾನವೇ ಇಲ್ಲ. ಪೊಲೀಸ್ ಇಲಾಖೆದೇ ಪ್ರಯತ್ನ ಆಗೋಗಿದೆ. ನಿನ್ನೆ ಸುಹಾಸ್ ಶೆಟ್ಟಿ ಟಿ ವಿನಲ್ಲಿ ನೋಡಿದ್ರೆ ನನಗೆ ಗಾಬರಿ ಆಯ್ತು. ಎಲ್ಲ ಲಾಂಗು ಮಚ್ಚು ಕೈಯಲ್ಲಿ ಹಿಡ್ಕೊಂಡು ಹೊಡಿತಿದ್ದಾರೆ. ಕೆಳಗೆ ಹೆಣ ಬಿದ್ದಿರೋ ಹೆಣದ ಮೇಲೂ ಮತ್ತೆ ಕೊಚ್ಚುತ್ತಾ ಇದ್ದಾರೆ. ಪೊಲೀಸರು ಇಲ್ಲ, ಯಾರು ಇರಲಿಲ್ವ, ಸತ್ತೋಗಿದ್ದಾರೆ ಪೊಲೀಸ್ನವರೆಲ್ಲೂ. ಅದ್ರ ಮುಂಚೆ 2 ವರ್ಷದ ಮುಂಚೆ ಇವ್ರು ಯಾರೋ ಹೊಡೆದಿದ್ದಂತೆ, ಅದ್ರ ಮುಂಚೆ ಅವನು ಇನ್ಯಾರೋ ಹೊಡೆದಿದ್ರಂತೆ. ಅವರವ್ರು ಮಾಡ್ಕೊಂಡೋದ್ರೆ ಪೊಲೀಸ್ ಇಲಾಖೆ ಆಗಬೇಕು. ಈ ರೀತಿ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಭಯ ಅಂತೂ ಇಲ್ಲ. ಇದನ್ನು ಪೊಲೀಸ್ ಇಲಾಖೆ ಗಮನಿಸಬೇಕು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಬ್ಲ್ಯಾಕ್ ಫ್ಲಾಗ್ ತೋರಿಸಿದ್ರು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ತಪ್ಪಲ್ಲ. ಅದು ಯಾರು ಬ್ಲ್ಯಾಕ್ ಫ್ಲಾಗ್ ತೋರಿಸಿದ್ರು ಅನ್ನೋದನ್ನು ಸಂಬಂಧಪಟ್ಟ ಪೊಲೀಸ್ನವರು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಮುಂಚೆ ಯಾಕೆ ಅದು ಕಂಡುಹಿಡಿಲ್ಲ? ಯಾಕೆಂತಂದರೆ ಈ ಮೊನ್ನೆ ಭಯೋತ್ಪಾದಕರ ಕೃತ್ಯ ಆದಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿ ಫೈಲ್ಯೂರ್ ಏನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಖಂಡನೆ ಮಾಡ್ತಾರೆ. ಆ ಕೊಲೆಗಳನ್ನು ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತಲೂ ಹೇಳ್ತಾರೆ. ಅಷ್ಟು ದೊಡ್ಡ ಏರಿಯಾದಲ್ಲಿ ಭಯೋತ್ಪಾದಕರು ತಯಾರಾಗಿ ಬರೋಂಥ ಭಯೋತ್ಪಾದಕರು ಜಾಗ ಅದು. ಅವ್ರನ್ನೆಲ್ಲ ಇವತ್ತು ಬಗ್ಗು ಬಡಿತಾ ಇದ್ದಾರೆ. ಅವ್ರು ಯಾರು ನಮ್ಮ ಸುದ್ದಿ ಬಂದರೂ ಅವ್ರನ್ನ ಬಿಡಲ್ಲ ಅನ್ನೋಂಥ ಮಾತನ್ನು ಮೋದಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಇಡೀ ದೇಶ ಸ್ವಾಗತ ಪಡ್ತಾ ಇದೆ. ಅಲ್ಲಪ್ಪ, ಒಂದು ಮೈದಾನದಲ್ಲಿ ನಿಮ್ಮದೇ ಸಾರ್ವಜನಿಕ ಸಭೆಗೆ ಒಂದು 5-6 ಜನ ಹೆಣ್ಮಕ್ಳು ಒಂದು ಬ್ಲ್ಯಾಕ್ ಫ್ಲಾಗ್ ತೋರಿಸ್ತಾರೆ ಅನ್ನೋಂಥ ವಿಚಾರದ ಇಂಟೆಲಿಜೆನ್ಸಿ ಫೈಲು ಅಂತ ಕರಿಬೇಕು, ಏನಂತ ಕರಿಬೇಕು ಇದನ್ನು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಎಲ್ಲ ಕಡೆನೂ ಹುಡುಕೋಕ್ಕಾಗೋದಿಲ್ಲ. ಇಂದಿರಾ ಗಾಂಧಿ ಮೇಲೆ ಕೊಲೆ ಆಯಿತು, ರಾಹುಲ್ ಗಾಂಧಿ ಕೊಲೆ ಆಯಿತು, ರಾಜೀವ್ ಗಾಂಧಿ ಹಾಗಾಗಿ ಇದನ್ನೆಲ್ಲ ಇಂಟೆಲಿಜೆನ್ಸಿ ಕೊಲೆ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ನಾನಂತೂ ಒಪ್ಪಲ್ಲ. ಫೇಲ್ಯೂರ್ ಅಂತ ಈ ದಿಕ್ಕಿನಲ್ಲಿ ಪೊಲೀಸ್ ರಾಜ್ಯ ಆಗಬಾರ್ದು ಕರ್ನಾಟಕ. ಯಾರ್ಯಾರು ಗೂಂಡಾಗಿರಿ ಮಾಡ್ತೀರೋ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಮುಖಾಂತರ ಆ ಗೂಂಡಾಗಳನ್ನ ಅರೆಸ್ಟ್ ಮಾಡಿ. ನಿಮಗೆ ಮಾಮೂಲಿ ಬರೋದು ತಪ್ಪೋಗುತ್ತೆ ಅಂತ ಭಯನಾ? ಉನ್ನತ ಮಟ್ಟದ ಅಧಿಕಾರಿಗಳು ಅವ್ರಿಗೆ ಫ್ರೀ ಬಿಟ್ಟರೆ